ಹಲೋ ಆ್ಯಂಡ್ ವೆಲ್ಕಮ್ ಟು ಜ್ಯುವೆಲ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಮೊದಲನೇದಾಗಿ ನಾನು ನಿಮ್ಮ ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ತಾಂತ್ರಿಕ ಅಡಚಣೆಯ ಕಾರಣದಿಂದ ನಮ್ಮಲ್ಲಿ ವಿದ್ಯುತ್ ಪೂರೈಕೆ ವ್ಯತ್ಯಯ ಉಂಟಾಗಿದೆ. ಹಾಗಾಗಿ ವಿಡಿಯೋ ಸಮಯಕ್ಕೆ ಸರಿಯಾಗಿ ಬರೋಕ್ಕಾಗಲಿಲ್ಲ. ಹಾಗಾಗಿ ಕ್ಷಮೆ ಕೊಡ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತೀನಿ. ಬಟ್ ಮೊದಲನೇದಾಗಿ ಏನು ಬಹುಮುಖ್ಯವಾದಂತಹ ಕೆಲವೊಂದು ಪ್ರಶ್ನೋತ್ತರಗಳಿದ್ದಾವೆ, ಅದನ್ನು ಫಸ್ಟ್ ಡಿಸ್ಕಸ್ ಮಾಡಿಬಿಟ್ಟು ಆ ನಂತರ ನಾನು ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಕೈ ಹಾಕ್ತೀನಿ. ಸೊ ಫಸ್ಟ್ ನಾವು ಈ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತಾ ಹೋಗೋಣ. ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಕಮೆಂಟ್ ಸೆಕ್ಷನ್ ಏನಿದೆ, ಲೈವ್ ಚಾಟ್ ಏನಿದೆ, ನಮ್ಮ ಪ್ರೀಮಿಯರ್ ಚಾಟ್ನಲ್ಲಿ ದಯವಿಟ್ಟು ಭಾಗವಹಿಸ್ಬಿಟ್ಟು ನಿಮ್ಮ ಉತ್ತರಗಳನ್ನ ಕೊಡ್ತಾ ಹೋಗಿ. ಜೊತೆಗೆ ಯಾವುದೇ ಡೌಟ್ಸ್ ಇದ್ರೆ ಅಲ್ಲಿ ಕ್ಲಾರಿಫಿಕೇಶನ್ ತಗೊಳ್ತಾ ಹೋಗಿ. ಮೊದಲನೇ ಒಂದು ಪ್ರಶ್ನೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಇತ್ತೀಚೆಗೆ ಯಾವುದು ಕೋವಿಡ್-19 ಕಾರಣಕ್ಕಾಗಿ ಅದರ ಜಾಗರೂಕತೆಗಾಗಿ ಟೀಮ್ ಮಾಸ್ಕ್ ಫೋರ್ಸ್ ಅನ್ನು ಜಾರಿಗೆ ತಂದಿದೆ? ಆಪ್ಷನ್ಸ್ ನೋಡ್ತಾ ಇದ್ದೀರಾ. ಖಂಡಿತ ಅದನ್ನ ನಾನು ಡಿಸ್ಕಸ್ ಮಾಡಿದ್ದೆ ಹಿಂದಿನ ಕ್ಲಾಸಲ್ಲೂ ಕೂಡ. ಹಾಗಾಗಿ ಯಾವುದೇ ಒಂದು ಹೆಸಿಟೇಷನ್ ಇಲ್ಲದೆ ನೀವು ಆನ್ಸರ್ ಹೇಳಬೇಕಾಗುತ್ತೆ. ಸರಿಯಾದ ಉತ್ತರ BCCI, ನಮ್ಮ ಭಾರತೀಯ ಕ್ರಿಕೆಟ್ ಆಡಳಿತ ಸಂಸ್ಥೆಯಾಗಿರ್ತಕ್ಕಂತಹ BCCI ಈ ಒಂದು ಇದನ್ನ ಜಾರಿಗೆ ತಂದಿದೆ. ಟೀಮ್ ಮಾಸ್ಕ್ ಫೋರ್ಸ್ ಅಂತಕ್ಕಂತಹ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ನಾನು ಮೊನ್ನೆ ಕ್ಲಾಸಲ್ಲಿ ಮಾತಾಡ್ತಾ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೂಡ ಅದ್ರ ಬಗ್ಗೆ ಕೊಟ್ಟಿದ್ದೆ. ಸೊ ನಮ್ಮ BCCI ಕುರಿತಾಗಿ ಸ್ವಲ್ಪ ಡೀಟೇಲ್ಸ್ ನಾವು ನೋಡೋದಾದ್ರೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. 1992ನೇ ಇಸ್ವಿಯಲ್ಲಿ ಅದನ್ನು ಸ್ಥಾಪನೆ ಮಾಡಲಾಯಿತು. ಅಂಡ್ ಪ್ರಸ್ತುತವಾಗಿ ಅದರ CEO ಆಗಿ ನಿಮಗೆ ಕಾಣಿಸಿರೋ ರೀತಿ ರಾಹುಲ್ ಜೌಹರಿ ಅವರಿದ್ದಾರೆ. ಮುಖ್ಯ ವ್ಯವಸ್ಥಾಪಕ ಅಂದ್ರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಸೊ ರಾಹುಲ್ ಜೌಹರಿ ಅವರು. ಜೊತೆಗೆ ಅಧ್ಯಕ್ಷರು BCCI ಪ್ರಸಕ್ತ ಮುಖ್ಯಸ್ಥರ್ಯಾರಪ್ಪ ಅಂತ ಹೇಳಿದ್ರೆ ಮಾಜಿ ಕ್ರಿಕೆಟಿಗ ಹಾಗೂ ಭಾರತೀಯ ಕ್ರಿಕೆಟ್ನ ಮಾಜಿ ನಾಯಕ ಸೌರವ್ ಗಂಗೂಲಿ ಅವರು. ಈ ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಜೊತೆಗೆ ಇದರ ಕೇಂದ್ರ ಕಚೇರಿ ಬಂದ್ಬಿಟ್ಟು ಮಹಾರಾಷ್ಟ್ರದ ಮುಂಬೈ ನಗರದಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಇಡೀ ವಿಶ್ವ ಕ್ರಿಕೆಟ್ನಲ್ಲಿ ಅತ್ಯಂತ ಶ್ರೀಮಂತವಾದಂತಹ ಕ್ರಿಕೆಟ್ ಆಡಳಿತ ಸಂಸ್ಥೆ ಯಾವುದಪ್ಪ ಅಂತ ಹೇಳಿದ್ರೆ ಭಾರತದ BCCI, ಬೋರ್ಡ್ ಫಾರ್ ಕ್ರಿಕೆಟ್ ಕಂಟ್ರೋಲ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಅದರ ಒಂದು ವಿಸ್ತೃತ ರೂಪ. ಸೊ ಟೀಮ್ ಮಾಸ್ಕ್ ಫೋರ್ಸ್ ಯಾರಪ್ಪ ಜಾರಿಗೆ ತಂದ್ರು ಅಂದ್ರೆ ನಮ್ಮ BCCI ತಂದಿದೆ. ಏನಕ್ಕಪ್ಪ ಅಂತ ಹೇಳಿದ್ರೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಧರಿಸುವುದನ್ನು ಕಡ್ಡಾಯಗೊಳಿಸೋಕೋಸ್ಕರ ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಅದನ್ನು ಜಾರಿಗೆ ತಂದಿದ್ದಾರೆ. ಎರಡನೇ ಕ್ವಶನ್ ನೋಡ್ತಾ ಇದ್ದೀರಾ. ಇತ್ತೀಚೆಗೆ ಯಾವ IIT ಕೋವಿಡ್-19 ಕಾರಣಕ್ಕಾಗಿ ಕೊರೋನಾ ರೋಗಿಗಳಿಗಾಗಿ ವಾರ್ಡ್ ಬೋಟ್ ಬೆಳಕಿಗೆ ತಂದಿದ್ದಾರೆ? ಮೊದಲನೇದಾಗಿ IIT ಅಂದ್ರೆ ಏನೋ ತಿಳ್ಕೊಂಡ್ಬಿಡೋಣ. ನಾನು ಹಿಂದಿನ ಕ್ಲಾಸ್ಗಳಲ್ಲಿ ಕೂಡ ಹೇಳಿದ್ದೇನೆ, ಭಾರತದಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆಯಲಿಕ್ಕೆ ಇರತಕ್ಕಂತಹ ಅತ್ಯಂತ ಉನ್ನತವಾದಂತಹ ಸರ್ಕಾರ, ಕೇಂದ್ರ ಸರ್ಕಾರದ ಕೆಲವೊಂದು ಸಂಸ್ಥೆಗಳನ್ನ IIT ಅಂತ ಕರೆಯಲಾಗುತ್ತೆ. ದೇಶಾದ್ಯಂತ ಹಲವಾರು IITಗಳು ನಿಮ್ಗೆ ಕಂಡು ಬರುತ್ತೆ. ಸೊ ಈ IITಗಳಲ್ಲಿ ನಿಮಗೆ ಕಾಣಿಸ್ತಾ ಇರೋ ರೀತಿ ಮುಂಬೈಲಿದೆ, ಗಾಂಧಿನಗರಲ್ಲಿದೆ, IIT ಮಡ್ರಾಸ್, ಚೆನ್ನೈಲಿ ಇರತಕ್ಕಂತಹ IIT ಅನ್ನ IIT ಮಡ್ರಾಸ್ ಅಂತ ಕರಿತೀವಿ. ಸೊ ವಾರ್ಡ್ ಬೋರ್ಡ್ ಅನ್ನು ಯಾರು ತಂದಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸೊ IIT ಅನ್ನೋದು ಬಹಳ ಪ್ರಮುಖವಾದಂತಹ ಸಂಸ್ಥೆ ನಮ್ಮ ದೇಶದಲ್ಲಿ. ಸಾಕಷ್ಟು ಪ್ರಪಂಚದಲ್ಲಿ ವಿಖ್ಯಾತವಾಗಿರ್ತಕ್ಕಂತಹ ತಂತ್ರಜ್ಞಾನರನ್ನ, ಅದೇ ರೀತಿ ಕಾರ್ಪೊರೇಟ್ ಲೀಡರ್ಸ್ಗಳನ್ನ IITಗಳು ಹೊರಗೆ ಕೊಟ್ಟಿದ್ದಾವೆ. ಇದೇ ರೀತಿ ನಮ್ಮ ಮೆಡಿಕಲ್ ಎಜುಕೇಶನ್ ಅಲ್ಲಿ ನೋಡೋದಾದ್ರೆ ಏಮ್ಸ್ ಅಂತಕ್ಕಂತಹ ಸಂಸ್ಥೆ ಅತ್ಯಂತ ಪ್ರಖ್ಯಾತವಾಗಿ ಭಾರತದಲ್ಲಿ ಕಂಡುಬರುತ್ತೆ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಏಮ್ಸ್. ಅದೇ ರೀತಿ ಇಂಜಿನಿಯರಿಂಗ್ ನಲ್ಲಿ IIT ಕಂಡುಬರುತ್ತೆ. ಅದೇ ರೀತಿ MBA ಅಂದ್ರೆ ನಾವು ಮ್ಯಾನೇಜ್ಮೆಂಟ್ ಕೋರ್ಸಸ್ ಏನಂತ ಕರಿತೀವಿ, ಅವುಗಳಿಗೆ ಸಂಬಂಧಪಟ್ಟಂತೆ IIM ಕಂಡುಬರುತ್ತೆ. ಸೊ ಇಷ್ಟನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಈಗ ನಾವು ಕ್ವಶನ್ ಅಂತ ಗಮನ ಹರಿಸೋದಾದ್ರೆ ಯಾವ ಒಂದು ಸಂಸ್ಥೆ ಇದನ್ನ ಜಾರಿಗೆ ತಂದಿಯಪ್ಪ ಅಂತ ಹೇಳಿದ್ರೆ ಸರಿಯಾದ ಉತ್ತರ IIT ರೂಪರ್. IIT ರೂಪರ್ ಅಂತಕ್ಕಂತಹದ್ದು ಪಂಜಾಬ್ ರಾಜ್ಯದಲ್ಲಿ ಬರುತ್ತೆ. IIT ರೂಪರ್ ನೆನ್ಪಿಟ್ಕೊಳ್ಲೇಬೇಕಾಗುತ್ತೆ. ಸೊ ವಾರ್ಡ್ ಬೋಟ್ ಅಂದ್ರೆ ಏನು? ನಮಗೆಲ್ಲರೂ ಕೂಡ ರೋಬೋಟ್ ಅಂತ ಗೊತ್ತು. ಸೊ ಈ ಬಾಟ್ ಅಂತ ಒಂದು ಪದವನ್ನು ತೆಗೆದುಕೊಂಡ್ಬಿಟ್ಟು ಅವರು ವಾರ್ಡ್ ಬೋರ್ಡ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಯಾವ ರೀತಿ ಕೊರೋನಾದಿಂದ ಪೀಡಿತರಾಗಿರ್ತಕ್ಕಂತಹ ರೋಗಿಗಳನ್ನ ಐಸೋಲೇಷನ್ ವಾರ್ಡ್ ಅಲ್ಲಿ ಇಡ್ತಾರೆ. ಐಸೋಲೇಷನ್ ವಾರ್ಡ್ ಅಂದ್ರೆ ಅವ್ರನ್ನ ಪ್ರತ್ಯೇಕವಾಗಿ ಒಂದು ಕೋಣೆಯಲ್ಲಿ ಇಟ್ಟಿರ್ತಾರೆ. ಹಾಗಾಗಿ ಅಲ್ಲಿಗೆ ವೈದ್ಯಕೀಯ ಸಿಬ್ಬಂದಿಗಳು ತೆರಳೋದಕ್ಕೆ ಕಷ್ಟ ಆಗೋ ಕಾರಣದಿಂದ ಒಂದು ರೋಬೋಟ್ ಅನ್ನು ಡೆವಲಪ್ ಮಾಡಿದ್ದಾರೆ. ಅದರ ಹೆಸರನ್ನ ವಾರ್ಡ್ ಬೋಟ್ ಅಂತ ಕೊಟ್ಟಿದ್ದಾರೆ. ಈ ರೋಬೋಟ್ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಕೊರೋನಾ ಪೀಡಿತ ರೋಗಿಗಳಿಗೆ ಊಟ ಮತ್ತು ಔಷಧಿಗಳನ್ನ ಕೊಡುತ್ತೆ. ಸೊ ಒಂದು ಉತ್ತಮವಾದಂತಹ ಶ್ಲಾಘನೀಯ ಕಾರ್ಯ ಇದು. ಅಲ್ಲಿ ವೈದ್ಯಕೀಯ ಸಿಬ್ಬಂದಿಗಳು ತಮ್ಮ ಜೀವಕ್ಕೆ ರಿಸ್ಕ್ ತಗೊಂಡ್ಬಿಟ್ಟು ಅಲ್ಲಿ ಹೋಗೋ ಬದಲು ರೋಬೋಟ್ನ ತಂತ್ರಜ್ಞಾನವನ್ನ ಬಳಸಬಹುದು ಅಂತ IIT ರೂಪರ್ ಅವರು ತೋರಿಸ್ಕೊಟ್ಟಿದ್ದಾರೆ. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ IIT ರೂಪರ್ ಅಂತಕ್ಕಂಥದ್ದು ಪಂಜಾಬ್ ರಾಜ್ಯದಲ್ಲಿ ಬರುತ್ತೆ. ಮುಂದಿನ ಪ್ರಶ್ನೆ, ಯಾರನ್ನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ರ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಲಾಗಿದೆ? ಕಾರ್ಯದರ್ಶಿ ಅಂದ್ರೆ ಸೆಕ್ರೆಟರಿ ಅಂತೇಳಿ. ಇದು ಕೂಡ 100% ಕ್ವಶನ್ ಆಗುವಂತ ಸಾಧ್ಯತೆ. ಬಹಳ ಲೇಟೆಸ್ಟ್ ನ್ಯೂಸ್ ಇದು. ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಕಪಿಲ್ ದೇವ್ ತ್ರಿಪಾಠಿ. ಕಪಿಲ್ ದೇವ್ ತ್ರಿಪಾಠಿ ಅವರು 1980ರ ಬ್ಯಾಚ್ನ ಹಿರಿಯ IAS ಅಧಿಕಾರಿ. ಪ್ರಸ್ತುತ ಅವರು ನಿವೃತ್ತಿ ಹೊಂದಿದ್ದಾರೆ. ಒಬ್ಬ ರಿಟೈರ್ಡ್ IAS ಆಫೀಸರ್.
ಬಟ್ ಅವ್ರನ್ನ ನಮ್ಮ ಕೇಂದ್ರ ಸರ್ಕಾರ ರಾಷ್ಟ್ರಪತಿ ಕೋವಿಂದ್ ಅವರ ಕಾರ್ಯದರ್ಶಿ ಅಥವಾ ಸೆಕ್ರೆಟರಿಯನ್ನಾಗಿ ಆಯ್ಕೆ ಮಾಡಿದೆ. ಇದೇ ರೀತಿ ಮತ್ತೊಂದು ಕ್ವಶನ್ ಬರುತ್ತೆ, ಸೆಕ್ರೆಟರಿನ ಯಾರು ಆಯ್ಕೆ ಮಾಡ್ತಾರೆ ಅಥವಾ ಯಾವುದೇ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಇಂತಹ ಹುದ್ದೆಗಳಿಗೆ ಯಾರು ಆಯ್ಕೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ಕ್ಯಾಬಿನೆಟ್, ಕನ್ನಡದಲ್ಲಿ ಹೇಳೋದಾದ್ರೆ ನೇಮಕಾತಿಗಳ ಮೇಲಿನ ಸಂಪುಟ ಸಮಿತಿ. ಸೊ ದಯವಿಟ್ಟು ನೀವು ನೋಟ್ ಡೌನ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ಕ್ಯಾಬಿನೆಟ್ ಅಥವಾ ನೇಮಕಾತಿಗಳ ಮೇಲಿನ ಸಂಪುಟ ಸಮಿತಿ ಅಂದ್ರೆ ಮುಖ್ಯ ಪ್ರಧಾನಮಂತ್ರಿ ಏನಿರ್ತಾರೆ, ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಒಂದು ಸಮಿತಿ ಇರುತ್ತೆ. ಆ ಸಮಿತಿಯಲ್ಲಿ ಕ್ಯಾಬಿನೆಟ್ ಮಂತ್ರಿಗಳಿರ್ತಾರೆ, ಅಂದ್ರೆ ಸಂಪುಟ ದರ್ಜೆಯ ಸಚಿವರು ಇರ್ತಾರೆ. ಒಂದಷ್ಟು ಜನ ನಮ್ಮ ಪ್ರಧಾನಮಂತ್ರಿಯವರು ಸೆಲೆಕ್ಟ್ ಮಾಡಿಕೊಂಡಂತಹ ಜನರಿರ್ತಾರೆ. ಆ ಒಂದು ಸಮಿತಿಯನ್ನು ನಾವು ನೇಮಕಾತಿಗಳ ಮೇಲಿನ ಸಂಪುಟ ಸಮಿತಿ ಅಂತ ಕರಿತೀವಿ. ಈ ಸಮಿತಿಯೇ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಉನ್ನತ ಹುದ್ದೆಗಳು, ಉನ್ನತ ನಾಗರಿಕ ಸೇವಾ ಹುದ್ದೆಗಳಿರ್ತವೆ, ಬ್ಯೂರೋಕ್ರಾಟಿಕ್ ಜಾಬ್ಸ್ ಇರುತ್ತೆ, ಅದನ್ನ ಇವರು ಸೆಲೆಕ್ಟ್ ಮಾಡ್ತಾರೆ. ಇಂಪಾರ್ಟೆಂಟ್ ಥಿಂಗ್ ನೆನ್ಪಿಟ್ಕೋಬೇಕಾಗತ್ತಾ. ಮುಂದಿನ ಸುದ್ದಿ ನೋಡೋಣ. ಇತ್ತೀಚೆಗೆ ಮೂನ್ ಜೆ ಇನ್ ರವರು ಯಾವ ದೇಶದ ರಾಷ್ಟ್ರಪತಿಯಾಗಿದ್ದಾರೆ? ನೋಡಿ, ಇತ್ತೀಚೆಗೆ ಅಂದ್ರೆ ಇವರು 2017ನೇ ಇಸ್ವಿಯಿಂದನೇ ಈ ಒಂದು ರಾಷ್ಟ್ರದ ರಾಷ್ಟ್ರಪತಿ ಅಥವಾ ಪ್ರೆಸಿಡೆಂಟ್ ಆಗಿದ್ದಾರೆ. ಬಟ್ ಇತ್ತೀಚೆಗಷ್ಟೇ ಅಲ್ಲಿ ಒಂದು ಚುನಾವಣೆ ಆಯಿತು, ಸಂಸತ್ತಿನ ಚುನಾವಣೆ, ಪಾರ್ಲಿಮೆಂಟರಿ ಎಲೆಕ್ಷನ್ ಆಯಿತು. ಅದರಲ್ಲಿ ಇವರ ಪಕ್ಷ ಜಯಬೇರಿ ಬಾರಿಸಿದೆ. ಸೊ ಈ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ನೀವು ಹೆಸರಲ್ಲೇ ಕಂಡುಹಿಡಿದು ಬಿಡ್ಬೋದು, ಮೂನ್ ಜೆ ಇನ್ ಅಂತಕ್ಕಂಥವರು ದಕ್ಷಿಣ ಕೊರಿಯಾದ ರಾಷ್ಟ್ರಪತಿ ಅಥವಾ ಅಧ್ಯಕ್ಷರಾಗಿದ್ದಾರೆ. ಸೊ ನೀವು ಹೆಸರಲ್ಲೇ ಈಸಿಯಾಗಿ ಹೇಳ್ಬೋದು, ಬಿಕಾಸ್ ಜಾರ್ಜಿಯಾ, ಆಸ್ಟ್ರಿಯಾ ಅಥವಾ ಅರ್ಜೆಂಟೀನಾ ಇವುಗಳ ನಾಯಕರ ಹೆಸರುಗಳು ಮೂನ್ ಜೆ ಇನ್ ಈ ರೀತಿ ಕಂಡು ಬರೋದಿಲ್ಲ. ಡೆಫಿನೆಟ್ಲಿ ಇದೊಂದು ಕೊರಿಯನ್ ಹೆಸರು, ಹಾಗಾಗಿ ದಕ್ಷಿಣ ಕೊರಿಯಾದ ಅಧ್ಯಕ್ಷ ಮೂನ್ ಜೆ ಇನ್. ಸೊ ಇಲ್ಲಿ ಮತ್ತೊಂದಿಷ್ಟು ಇಂಪಾರ್ಟೆಂಟ್ ಡೀಟೇಲ್ಸ್ ಕಾಣಿಸ್ತಾ ಇದೆ ನಿಮಗೆ. ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾವನ್ನ ವಿಭಾಗಿಸುವ ಲೈನ್ ಯಾವುದಪ್ಪ ಅಂತ ಹೇಳಿದ್ರೆ 38ನೇ ಪ್ಯಾರಲಲ್ ಲೈನ್, 38 ಪ್ಯಾರಲಲ್ ಲೈನ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಒಂದು ನೆನಪಿರ್ಬೇಕು ನಿಮಗೆ, ಯಾವ ರೀತಿ ದಕ್ಷಿಣ ಕೊರಿಯಾ ಮತ್ತೆ ಉತ್ತರ ಕೊರಿಯಾದ ಮಧ್ಯೆ ಸಾಕಷ್ಟು ಒಂದು ಬಿಗುವಿನ ವಾತಾವರಣ ಇದೆ. ಉತ್ತರ ಕೊರಿಯಾದ ಸರ್ವಾಧಿಕಾರಿಯಾಗಿರ್ತಕ್ಕಂತಹ ಅಂದ್ರೆ ನಾವು ಸುಪ್ರೀಂ ಲೀಡರ್ ಅಂತ ಕರಿತೀವಿ, ಸುಪ್ರೀಂ ಲೀಡರ್ ಅಥವಾ ಪರಮೋಚ್ಚ ನಾಯಕ ಆಗಿರ್ತಕ್ಕಂತಹ ಕಿಮ್ ಜಾಂಗ್ ಉನ್ ಅವರು ಯಾವ ರೀತಿ ಕಿಡಿಕಾರ್ತಾನೆ ಇದ್ದಾರೆ ಪ್ರಪಂಚದ ಬೇರೆ ಬೇರೆ ದೇಶಗಳು, ಸ್ಪೆಷಲಿ ದಕ್ಷಿಣ ಕೊರಿಯಾ ವಿರುದ್ಧ ಹಾಗೂ ಅಮೆರಿಕಾದ ವಿರುದ್ಧ. ಇದೇ ಕಾರಣಕ್ಕೆ ನಮ್ಮ ಪಾಶ್ಚಿಮಾತ್ಯ ರಾಷ್ಟ್ರಗಳೇನಿದ್ದಾವೆ ಅವುಗಳು ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಅವರನ್ನ ಮಿಸೈಲ್ ಮ್ಯಾನ್ ಅಂತಾನೆ ಕರೀತಾರೆ. ಯಾಕಪ್ಪ ಅಂದ್ರೆ ಅವರು ಈ ಕ್ಷಿಪಣಿಗಳನ್ನ ಟೆಸ್ಟ್ ಮಾಡೋದಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಅಮೆರಿಕ ದೇಶವನ್ನು ಕೂಡ ಧ್ವಂಸಗೊಳಿಸುವಂತಹ, ಅಮೆರಿಕ ದೇಶದ ಯಾವುದಾದ್ರೂ ಒಂದು ಟಾರ್ಗೆಟ್ ಅನ್ನ ಧ್ವಂಸಗೊಳಿಸಬಲ್ಲಂತಹ ಕ್ಷಿಪಣಿ ತಯಾರು ಮಾಡುವುದು ಅವರ ಒಂದು ಗುರಿಯಾಗಿದೆ. ಕೆಳಗಡೆ ನೋಡ್ತಾ ಇದ್ದೀರಾ, ಅದರ ರಾಜಧಾನಿ ಸಿಯೋಲ್, ಜೊತೆಗೆ ಅಲ್ಲಿನ ಕರೆನ್ಸಿ ಸೌತ್ ಕೊರಿಯನ್ ವ್ಯಾನ್. ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತಾ. ಮುಂದಿನ ಪ್ರಶ್ನೆ ನೋಡೋಣ. ಎಲ್ಲರೂ ಕೂಡ ದಯವಿಟ್ಟು ನೋಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ, ಇಂಪಾರ್ಟೆಂಟ್ ಕ್ವಶನ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ಈ ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ನಿಧನರಾದಂತಹ ರುದ್ರ ತೇಜ್ ಸಿಂಗ್ ಅವರು ಕೆಳಕಂಡ ಯಾವ ಕಂಪನಿಯ ಸಿಇಒ ಆಗಿದ್ರು? ನಾನು ಹೇಳಿದೀನಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಹೇಳಿದ್ರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂತೇಳಿ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ನ್ಯೂಸ್ ಆರ್ಟಿಕಲ್ ಅನ್ನ ನಾನು ಈ ವಿಡಿಯೋದ ಕೊನೆಯಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೇನೆ. ಸೊ ದಯವಿಟ್ಟು ತಾಳ್ಮೆಯಿಂದ ವಿಡಿಯೋ ಪೂರ್ತಿ ವೀಕ್ಷಣೆ ಮಾಡಿ. ಇದಕ್ಕೆ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ BMW ಇಂಡಿಯಾ. ನಮಗೆ ಗೊತ್ತು BMW ಅಂತಕ್ಕಂತಹದ್ದು ಒಂದು ಪ್ರತಿಷ್ಠಿತ ಕಾರುಗಳ ಕಂಪನಿ, ಆಟೋಮೊಬೈಲ್ ಕಂಪನಿ. ಸೊ ಇದರ ಭಾರತದ ಒಂದು ವಿಭಾಗಕ್ಕೆ ಸಿಇಒ ಆಗಿದ್ದಂತಹ ರುದ್ರ ತೇಜ್ ಸಿಂಗ್ ಅವರು ಮೃತಪಟ್ಟಿದ್ದಾರೆ. ಇವರು ಬಹಳ ಒಂದು ಹೆಸರು ಮಾಡಿದಂತಹ ಕಾರ್ಪೊರೇಟ್ ಲೀಡರ್. ಇವರ ಒಂದು ಸಾವು ಕೇವಲ BMW ಕಂಪನಿ ಮಾತ್ರವಲ್ಲ, ಬದಲಾಗಿ ಇಡೀ ಭಾರತೀಯ ಕಾರ್ಪೊರೇಟ್ ಕ್ಷೇತ್ರಕ್ಕೆ ಒಂದು ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು. ಇವ್ರ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ಸ್ ನಾವು ವಿಡಿಯೋದ ಕೊನೆಯಲ್ಲಿ ತಿಳ್ಕೊಳ್ತಾ ಹೋಗೋಣ, ದಯವಿಟ್ಟು ಟ್ಯೂನ್ ಆಗಿರಿ. ಮುಂದಿನ ಪ್ರಶ್ನೆ ಕಾಣಿಸುತ್ತೆ, ಇತ್ತೀಚೆಗೆ ನಾಸಾವು ಬೆಳಕಿಗೆ ತಂದಂತಹ ಪೃಥ್ವಿ ಆಕಾರದ ಎಕ್ಸೋ ಪ್ಲಾನೆಟ್ ನ ಹೆಸರೇನು ಅಂತ ಕೇಳ್ತಿದ್ದಾರೆ. ನಾಸಾ ಅಂದ್ರೆ ಗೊತ್ತು ನಮಗೆ, ಅಮೆರಿಕದ ಒಂದು ಬಾಹ್ಯಾಕಾಶ ಸಂಸ್ಥೆ. ಯಾವ ರೀತಿ ಭಾರತದಲ್ಲಿ ಇಸ್ರೋ ಇದೆಯೋ ಅದೇ ರೀತಿ ಜಪಾನ್ ನಲ್ಲಿ ಜಕ್ಸಾ ಇದೆಯೋ, ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಟರಿ ಏಜೆನ್ಸಿ ಅಂತ. ಸೊ ಜಕ್ಸಾ ಅಂತಕ್ಕಂಥದ್ದು ಜಪಾನ್ಗೆ ಸಂಬಂಧಪಟ್ಟಿದೆ, ಇಸ್ರೋ ಇಂಡಿಯಾಕ್ಕೆ ಸಂಬಂಧಪಟ್ಟಿದೆ. ಇದೇ ರೀತಿ ರೋಸ್ಕೋಸ್ಮೋಸ್ ಅಂತಕ್ಕಂಥದ್ದು ರಷ್ಯಾ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸಿಮಿಲರ್ಲಿ ನಾಸಾ ಅಮೆರಿಕಕ್ಕೆ, USA ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇವರು ಇತ್ತೀಚೆಗೆ ಒಂದು ಪೃಥ್ವಿಯ ಆಕಾರದಲ್ಲೇ ಇರತಕ್ಕಂತಹ ಒಂದು ಎಕ್ಸೋ ಪ್ಲಾನೆಟ್ ಅನ್ನ ಕಂಡುಹಿಡಿದ್ರು. ಎಕ್ಸೋ ಪ್ಲಾನೆಟ್ ಅಂದ್ರೆ ನಮ್ಮ ಬಾಹ್ಯಾಕಾಶದಿಂದ ಬಹಳ ದೂರದಲ್ಲಿ, ಬಾಹ್ಯಾಕಾಶದ ಹೊರ ಭಾಗದಲ್ಲಿ ಇರತಕ್ಕಂತಹ ಒಂದು ಪ್ಲಾನೆಟ್, ಎಕ್ಸೋ ಪ್ಲಾನೆಟ್. ಸೊ ಇದರ ಆನ್ಸರ್ ಏನು ಅಂತ ಕೇಳಿದ್ದಾರೆ.
ದಯವಿಟ್ಟು ಇದನ್ನು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಬಹಳ ಇಂಪಾರ್ಟೆಂಟ್ ಅಂತ ಆದಂತಹ ಒಂದು ಪ್ರಶ್ನೆ ಇದು. ಇದಕ್ಕೆ ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ, ಕೆಪ್ಲರ್ ಅಂತೇಳಿ. ಸೊ ನಾವು ಬಹಳ ಕಾಲದಿಂದ ಕೂಡ ನೋಡ್ತಾ ಬಂದಿದ್ದೇವೆ ಕೆಪ್ಲರ್ ಅಂತಕ್ಕಂತಹ ಒಂದು ಹೆಸರನ್ನ ಕೇಳ್ತಾನೆ ಬಂದಿರ್ತೇವೆ. ಕೆಪ್ಲರ್ ಅಂತಕ್ಕಂಥ ನಿಮಗೆ ಟೆಲಿಸ್ಕೋಪ್ ಕಾಣಕ್ಕೆ ಸಿಗುತ್ತೆ, ಯಾವ ರೀತಿ ಹಬಲ್ ಟೆಲಿಸ್ಕೋಪ್ ಇದೆ ಅದೇ ರೀತಿ. ಸೊ ಈ ಒಂದು ಪರ್ಟಿಕ್ಯುಲರ್ ಒಂದು ಪ್ಲಾನೆಟ್ಗೆ, ಒಂದು ಗ್ರಹಕ್ಕೆ, ಪ್ಲಾನೆಟ್ ಅಂದ್ರೆ ಗ್ರಹ, ಕನ್ನಡದಲ್ಲಿ ಗ್ರಹ ಅಂತ ಹೇಳ್ಬೋದು, ಎಕ್ಸೋ ಪ್ಲಾನೆಟ್, ಹೊರಗಿನ ಗ್ರಹ, ಇದನ್ನ ಕೆಪ್ಲರ್ 1649c ಅಂತ ಒಂದು ಹೆಸರಿನಿಂದ ಗುರುತಿಸಲಾಗ್ತಾ ಇದೆ. ಇದು ಭೂಮಿಯಿಂದ 300 ಪ್ರಕಾಶ ವರ್ಷ ದೂರದಲ್ಲಿದೆ. ಪ್ರಕಾಶ ವರ್ಷ ಅಂದ್ರೆ ಲೈಟ್ ಇಯರ್ ಅಂತ ಕರಿತೀವಿ. ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಂತಾರೆ. ಲೈಟ್ ಇಯರ್ ಅಂದ್ರೆ ಒಂದು ಅವಧಿಯನ್ನ ಮೆಜರ್ ಮಾಡ್ತಕ್ಕಂತಹ ಒಂದು ಮಾನದಂಡ ಅಂತ ತಪ್ಪು ತಿಳ್ಕೊಂತಾರೆ. ಖಂಡಿತ ಅಲ್ಲ. ಇದು ಇಯರ್ ಅಂದ ತಕ್ಷಣ ಅದು ಅವಧಿ ಅಲ್ಲ, ಬದಲಾಗಿ ದೂರವನ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಒಂದು ಯೂನಿಟ್, ಒಂದು ಮಾನದಂಡ. ಬಹಳ ದೂರದಲ್ಲಿದೆ ಭೂಮಿಗಿಂತ, 300 ಪ್ರಕಾಶ ವರ್ಷ ದೂರದಲ್ಲಿದೆ. ಸೊ ಇದೊಂದು ಡಾಟಾವನ್ನು ಕೂಡ ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನು ಕೂಡ ನೋಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. 9.46 ಇಂಟು 10⁻15 ಅಂತಕ್ಕದ್ದು ಒಂದು ಪ್ರಕಾಶ, ಒಂದು ಲೈಟ್ ಇಯರ್ಗೆ ಸಮವಾಗುವಂತಹ ದೂರ. ಸೊ ಕೆಪ್ಲರ್ 1649c ಅನ್ನೋದು ಬಹಳ ಇಂಪಾರ್ಟೆಂಟ್. ಇದನ್ನ ಕಂಡುಹಿಡಿದಿರತಕ್ಕಂತಹದ್ದು ನಾಸಾ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೀರಾ, ಇತ್ತೀಚೆಗೆ ಉಗುಳುವುದಕ್ಕೆ ಯಾವ ದಂಡ ಸಂಹಿತೆ ಜಾರಿಗೆ ತರಲಾಗಿದೆ ಅಂತೇಳಿ. ನೋಡಿ, ಇದೊಂದು ಬಹಳ ಚಿಕ್ಕ ಪ್ರಶ್ನೆ ಅನ್ಸ್ಬೋದು, ಬಟ್ ಆದ್ರೂ ಕೂಡ ಬಹಳ ಇಂಪಾರ್ಟೆಂಟ್ ಇದು. ಯಾಕಪ್ಪ ಅಂದ್ರೆ ಇತ್ತೀಚೆಗೆ ಅಷ್ಟೇ ಬಹಳ ಸುದ್ದಿಯಲ್ಲಿದೆ ಯಾವ ರೀತಿ ಕೆಲವೊಂದಿಷ್ಟು ಮಂದಿ ಕೊರೋನಾ ವೈರಸ್ ಇದ್ರೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕನ್ನ ಸೇವಿಸಿ, ಇನ್ನಿತರ ಗುಟ್ಕಗಳನ್ನ ಸೇವಿಸ್ಬಿಟ್ಟು ಉಗಿತಾ ಇದ್ರು, ಸ್ಪಿಟಿಂಗ್ ಮಾಡ್ತಾ ಇದ್ರು ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಬಹಳ ಕಠೋರವಾದಂತಹ ಒಂದು ನಿರ್ಧಾರವನ್ನ ಜಾರಿಗೆ ತಂದಿದೆ. ಏನಪ್ಪಾ ಅಂತ ಹೇಳಿದ್ರೆ 51B ಸೆಕ್ಷನ್ 51B ಯ ಪ್ರಕಾರ ಈ ಸಾರ್ವಜನಿಕವಾಗಿ ಉಗುಳುವುದನ್ನ ಶಿಕ್ಷಾರ್ಹ ಅಪರಾಧ ಅಂತ ಹೇಳಲಾಗಿದೆ. ಸೊ ನೀವು ನೋಡ್ತಾ ಇದ್ದೀರಾ, 1 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ. ಕೆಲವರು ಜನ ತಿಳ್ಕೊಂಡಿರ್ತಾರೆ ಇದನ್ನ IPC ಸೆಕ್ಷನ್, ಏನು ಭಾರತೀಯ ದಂಡ ಸಂಹಿತೆ ಇದೆ, ಇಂಡಿಯನ್ ಪೀನಲ್ ಕೋಡ್, ಅದರಲ್ಲಿ ಬರ್ತಕ್ಕಂತಹ ಒಂದು ಸೆಕ್ಷನ್ ಅಂತ ತಿಳ್ಕೊಂಡಿದ್ದಾರೆ. ಖಂಡಿತ ಅಲ್ಲ, ಬದಲಾಗಿ ಇದು ಏನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಇದೆ. 2005ನೇ ಇಸ್ವಿಯಲ್ಲಿ ಒಂದು ಬಹುಮುಖ್ಯವಾದಂತಹ ಒಂದು ಆಕ್ಟ್ ನ ಜಾರಿಗೆ ತಂದಿದ್ದಾರೆ. ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ, ಅಥವಾ ಕನ್ನಡದಲ್ಲಿ ಬರೀಬೇಕು ಅಂತ ಹೇಳಿದ್ರೆ ವಿಪತ್ತು ನಿರ್ವಹಣಾ ಕಾಯ್ದೆ 2005 ಅಂತೇಳಿ. ವೆರಿ ಇಂಪಾರ್ಟೆಂಟ್ ಒಂದು ಕಾಯ್ದೆ ಇದು. ಈ ಕಾಯ್ದೆಯ ಅಡಿಯಲ್ಲಿ 51B ಸೆಕ್ಷನ್ 51B ಬರುತ್ತೆ, ಅದರ ಅಡಿಯಲ್ಲಿ ಇದನ್ನ ಜಾರಿಗೆ ತರಲಾಗಿದೆ. ಸೊ ವೆರಿ ಇಂಪಾರ್ಟೆಂಟ್. ಈಗ ಸದ್ಯಕ್ಕೆ ನಡೀತಾ ಇರ್ತಕ್ಕದ್ದು ಒಂದು ವಿಪತ್ತೆ, ಒಂದು ಡಿಸಾಸ್ಟರ್. ಸೊ ಈ ಸಮಯದಲ್ಲಿ ಇಂತಹ ಕ್ವಶನ್ಸ್ ಅನ್ನ ಕೇಳುವಂತಹ ಸಾಧ್ಯತೆ ಇರುತ್ತೆ. ದಯವಿಟ್ಟು ನೋಟ್ ಡೌನ್ ಮಾಡ್ಕೊಂತ ಮುಂದೋಗಿ. ಇದರೊಂದಿಗೆ ಪ್ರಶ್ನೆಗಳು ಮುಕ್ತಾಯ ಆಗುತ್ತೆ. ಈಗ ನಾವು ನಮ್ಮ ಆಕ್ಚುಯಲ್ ಸುದ್ದಿಗಳ ಒಂದು ವಿಶ್ಲೇಷಣೆಗೆ ಕಾಲಿಡೋಣ. ಸೊ ಹೆಡ್ಡಿಂಗ್ ಕಾಣಿಸ್ತಾ ಇದೆ, COVID-19 4 ರಾಜ್ಯಕ್ಕೆ ಕೇಂದ್ರ ತಂಡ ಅಂತೇಳಿ. ನೋಡಿ, ಬಹಳ ಇಂಪಾರ್ಟೆಂಟ್ ಅಂತ ನ್ಯೂಸ್ ಇದು. ಬಿಕಾಸ್ ನಿಮಗೆ ನೋಡಿ, ಅವ್ರು ಡೈರೆಕ್ಟ್ ಆಗಿ ಕೇಳಲ್ಲ ಯಾವ ರಾಜ್ಯಕ್ಕೆ ತಂಡಗಳನ್ನ ಕಳಿಸಿದ್ದಾರೆ ಅಂತೇಳಿ, ಬಟ್ ಇದು ಸ್ವಲ್ಪ ಡೀಪ್ ಆಗಿ ನಾವು ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಇದು ನಮ್ಮ ರಾಷ್ಟ್ರ ಮತ್ತು ನಮ್ಮ ಕೇಂದ್ರ ಸರ್ಕಾರ ಏನಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧವನ್ನ ಇದು ತೋರಿಸ್ತಾ ಹೋಗುತ್ತೆ. ನೋಡಿ, ಬಹಳ ಇಂಪಾರ್ಟೆಂಟ್. ನಮ್ಮ ದೇಶ ಒಂದು ಒಕ್ಕೂಟ ವ್ಯವಸ್ಥೆ ಇದೆ, ನಾವು ಅದನ್ನ ಕ್ವಾಸಿ ಫೆಡರಲ್ ಅಂತ ಕರಿತೀವಿ. ಅಂದ್ರೆ ಫೆಡರಲ್ ಅಂತನೂ ಕರೆಯಕ್ಕಾಗಲ್ಲ, ಯೂನಿಯನ್ ಅಂತನೂ ಕರೆಯಕ್ಕಾಗಲ್ಲ. ನಮ್ಮ ದೇಶವನ್ನ ಕ್ವಾಸಿ ಫೆಡರಲ್ ಅಂತ ಕ್ಲಾಸಿಫಿಕೇಶನ್ ಮಾಡಬಹುದು. ಇದೇ ರೀತಿ ನಮ್ಮ ಸಂವಿಧಾನ ನೋಡಿ, ನಾವು 1946 ಅಷ್ಟು ಹಿಂದ್ಗಡೆ ಹೋದ್ರೆ 1946ರಲ್ಲಿ ನಮ್ಮ ಸಂವಿಧಾನ ರಚನಾ ಸಮಿತಿಯನ್ನ ಸ್ಥಾಪನೆ ಮಾಡಲಾಗುತ್ತೆ, ಅದನ್ನ ಕಾರ್ಯರೂಪಕ್ಕೆ ತರಲಾಗುತ್ತೆ. ಅವರ ಮುಂದ್ಗಡೆ, ನಮ್ಮ ಸಂವಿಧಾನ ಶಿಲ್ಪಿಗಳ ಮುಂದ್ಗಡೆ 2 ಆಪ್ಷನ್ಸ್ ಇದ್ದು. ಒಂದು ಆಪ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ಅಮೆರಿಕದಲ್ಲಿದ್ದಂತಹ ಒಂದು ಫೆಡರಲ್ ಸಿಸ್ಟಮ್ ಅನ್ನ ಅಥವಾ ಅವರ ಒಂದು ಸರ್ಕಾರದ ಸಿಸ್ಟಮ್ ಅನ್ನ ನಮ್ಮ ದೇಶದಲ್ಲಿ ಜಾರಿಗೆ ತರೋದು. ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ಬ್ರಿಟನ್ ದೇಶದಲ್ಲಿದ್ದಂತಹ ಒಂದು ಸಿಸ್ಟಮ್ ಅನ್ನ ಜಾರಿಗೆ ತರೋದು, ಯೂನಿಯನ್ ಅಂತಕ್ಕಂಥದ್ದು. ಸೊ ನಮ್ಮ ಸಂವಿಧಾನ ಶಿಲ್ಪಿಗಳು ನಮ್ಮ ದೇಶದ ಸಮಗ್ರತೆ ಮತ್ತು ಏಕತೆಯ ದೃಷ್ಟಿಯಿಂದ ಅಮೆರಿಕಾದ ಫೆಡರಲ್ ಸಿಸ್ಟಮ್ ಅನ್ನ ಬಿಟ್ಬಿಟ್ಟು ಬ್ರಿಟನ್ ದೇಶದ ಯೂನಿಯನ್ ಸಿಸ್ಟಮ್ ಅನ್ನ ನಮ್ಮ ದೇಶದಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರು. ಇದೊಂದೇ ಕಾರಣದಿಂದ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸ್ವೀಪಿಂಗ್ ಪವರ್ಸ್ ಇದೆ ಅಂತ ಕರಿತೀವಿ. ಸಾಕಷ್ಟು ಸ್ಟ್ರಾಂಗ್ ಆಗಿರುತ್ತೆ ನಮ್ಮ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಹೇಳದಂಗೆ ಹಲವಾರು ವಿಷಯಗಳಲ್ಲಿ ನಡೆಯುತ್ತೆ. ಕೇಂದ್ರ ಸರ್ಕಾರಕ್ಕೆ ಸ್ವಲ್ಪ ಸಬಾರ್ಡಿನೇಟ್ ಆಗಿ ರಾಜ್ಯ ಸರ್ಕಾರಗಳು ಆಕ್ಟ್ ಮಾಡ್ತವೆ. ಸೊ ಇಲ್ಲಿ ಏನಪ್ಪಾ ಆಯ್ತು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಸುಮಾರು 11 ಜಿಲ್ಲೆಗಳಲ್ಲಿ ಈ ಕೊರೋನಾಗೆ ಸಂಬಂಧಪಟ್ಟಂತೆ ಲಾಕ್ಡೌನ್ ಆದೇಶ ಏನಿತ್ತು, ನಮ್ಮ ಕೇಂದ್ರ ಸರ್ಕಾರದ ಲಾಕ್ಡೌನ್ ಆದೇಶವನ್ನ ಉಲ್ಲಂಘನೆ ಮಾಡ್ತಾ ಇದ್ರು ಅಂತ ಒಂದು ಕಂಪ್ಲೇಂಟ್ ಇತ್ತು. ಈ ರಾಜ್ಯಗಳು ಯಾವ್ದಾದಪ್ಪ ಅಂತ ಹೇಳಿದ್ರೆ, ನಿಮಗೆ ಕಾಣಿಸ್ತಾ ಇರೋ ಪ್ರಕಾರ ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಮತ್ತೆ ರಾಜಸ್ಥಾನ್, 4 ರಾಜ್ಯಗಳಲ್ಲಿ ಸುಮಾರು 11 ಜಿಲ್ಲೆಗಳಲ್ಲಿ
ಲಾಕ್ಡೌನ್ ಅನ್ನ ಉಲ್ಲಂಘನೆ ಮಾಡ್ತಾ ಇದ್ರು ಅಂತ ರಿಪೋರ್ಟ್ ಇತ್ತು. ಇದಕ್ಕೆ ಕೆಂಡಕಾರಿ ಇರತಕ್ಕಂತಹ ಕೇಂದ್ರ ಸರ್ಕಾರ 4 ತಂಡವನ್ನ ಕಳಿಸ್ಕೊಟ್ಟಿದೆ. ಆ ತಂಡ ತುಂಬಾ ಹೈ ಲೆವೆಲ್ ಇರುತ್ತೆ. ಯಾಕಪ್ಪ ಅಂದ್ರೆ ಅಂತರ್ ಸಚಿವಾಲಯ ತಂಡ, ಅದರ ಒಂದು ನೇತೃತ್ವವನ್ನ ಹೆಚ್ಚುವರಿ ಕಾರ್ಯದರ್ಶಿ ಅಥವಾ ಅಡಿಷನಲ್ ಸೆಕ್ರೆಟರಿ ಅವರು ವಹಿಸ್ಕೊಂಡಿರ್ತಾರೆ. ಒಬ್ಬ ಉನ್ನತ ಮಟ್ಟದ ಒಬ್ಬ ಆಫೀಸರ್ ಅದನ್ನ ವಹಿಸ್ಕೊಂಡಿರ್ತಾರೆ. ಅದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನ ಸೇರಿರುತ್ತೆ. ಇಂಟರ್ ಮಿನಿಸ್ಟೀರಿಯಲ್ ಕಮಿಟಿ ಅಂತಾನೆ ಕರಿಬಹುದು. ಸೊ ನಾನು ಮುಂಚೆ ಕೂಡ ಹೇಳ್ತಿದ್ದೆ, ಕೇಂದ್ರ ಸರ್ಕಾರದ ಬಳಿ ಯಾವ ರೀತಿ ತುರ್ತು ಪರಿಸ್ಥಿತಿ ಅಧಿಕಾರ ಇದೆ. ಅವರು ನಮ್ಮ ಸಂವಿಧಾನದ 356ನೇ ವಿಧಿಯ ಅಡಿಯಲ್ಲಿ ಒಂದು ರಾಜ್ಯ ಸರ್ಕಾರವನ್ನ ವಜಾ ಮಾಡಿಬಿಟ್ಟು ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನ ಹೇರಿಕೆ ಮಾಡಬಹುದು. ಸೊ ಇದೆಲ್ಲವೂ ಕೂಡ ನಮ್ಮ ಕೇಂದ್ರ ಸರ್ಕಾರ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ತೋರಿಸ್ತಾ ಇರೋದು. ಅದೇ ರೀತಿ ನಮ್ಮ ಸಂವಿಧಾನದ 365ನೇ ವಿಧಿಯ ಅಡಿಯಲ್ಲಿ ಯಾವುದೇ ರಾಜ್ಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರದ ಆದೇಶವನ್ನ ಪಾಲನೆ ಮಾಡಲಿಲ್ಲ, ಕೇಂದ್ರ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನ ರಕ್ಷಣೆ ಮಾಡಲಿಲ್ಲ ಅಥವಾ ಇಂತಹ ಒಂದು ಕೆಲಸವನ್ನ ಮಾಡ್ತು ಅಂತ ಹೇಳಿದ್ರೆ 356 ವಿಧಿಯ ಅಡಿಯಲ್ಲಿ ಆ ಒಂದು ಸರ್ಕಾರವನ್ನ ವಜಾ ಮಾಡಿಬಿಟ್ಟು ರಾಷ್ಟ್ರಪತಿ ಚುನಾವಣೆಯನ್ನ ಹೇರಿಕೆ ಮಾಡಬಹುದು, ರಾಷ್ಟ್ರಪತಿ ಆಡಳಿತವನ್ನ ಹೇರಿಕೆ ಮಾಡಬಹುದು. ಸೊ ಇದು ಬಹಳ ಇಂಪಾರ್ಟೆಂಟ್. ಅದೇ ರೀತಿ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಕೇಂದ್ರ ಕೊಟ್ಟಂತಹ ಎಚ್ಚರಿಕೆಗೆ ಕೇರಳ ತಲೆಬಾಗಿದೆ. ಅದೇ ರೀತಿ ಯಾವ ರೀತಿ ರಾಜ್ಯಗಳು ಕೇಂದ್ರ ಸರ್ಕಾರದ ಒಂದು ಆದೇಶವನ್ನ ಪಾಲನೆ ಮಾಡಲೇಬೇಕಾಗುತ್ತೆ ಅಂತೇಳಿ. ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ಇದು ಅತ್ಯುತ್ತಮವಾದಂತಹ ಒಂದು ಸುದ್ದಿ, ತುಂಬಾ ಚೇತೋಹಾರಿಯಾದಂತಹದ್ದು. ಸಿಇಟಿ ನೀಟ್ ಆನ್ಲೈನ್ ತರಬೇತಿ ಅಂತೇಳಿ. ನೋಡಿ, ಇದುವರೆಗೂ ಕೂಡ ಸಿಇಟಿ ಮತ್ತೆ ನೀಟ್ ಅಂತಕ್ಕಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿದ್ದಾವೆ, ಯಾವೆಲ್ಲ ವಿದ್ಯಾರ್ಥಿಗಳು 12ನೇ ತರಗತಿಯನ್ನ ಸೈನ್ಸ್ ವಿಭಾಗದಲ್ಲಿ ವಿಜ್ಞಾನದಲ್ಲಿ ಮಾಡಿರ್ತಿರೋ ಅವರಿಗೆ ಖಂಡಿತ ಗೊತ್ತಿರುತ್ತೆ. ಯಾಕಪ್ಪ ಅಂದ್ರೆ ಸೈನ್ಸ್ ಸ್ಟೂಡೆಂಟ್ಸ್ ಅವರ ಮುಂದಿನ ಭವಿಷ್ಯಕ್ಕೆ ಅವರಿಗೆ ಕಾಲೇಜ್ ಏನು ಚೂಸ್ ಮಾಡ್ಕೋಬೇಕಾಗತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಸಿಇಟಿ ಮತ್ತೆ ನೀಟ್ ಅನ್ನ ಬರೆಯುವುದು ಬಹಳ ಅವಶ್ಯಕ. ಬಟ್ ಏನಾಗ್ತಿತ್ತಪ್ಪ ಅಂತ ನಮ್ಮ ದೇಶದಲ್ಲಿ ಬಡ ವಿದ್ಯಾರ್ಥಿಗಳು ತುಂಬಾ ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂತಹ ಕೋಚಿಂಗ್ ಫೀಸ್ ಅನ್ನ ಕೊಟ್ಬಿಟ್ಟು ಬೇರೆ ಬೇರೆ ಸೆಂಟರ್ಗಳಲ್ಲಿ ಕೋಚಿಂಗ್ ಪಡೆಯಕ್ಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ಯಾವ ವ್ಯಕ್ತಿ ಶ್ರೀಮಂತ ಇದ್ದಾನೋ ಅವನು ಮಾತ್ರ ಕೋಚಿಂಗ್ ಅನ್ನ ಪಡ್ಕೊಂಡ್ಬಿಟ್ಟು ಮುಂದೆ ಹೋಗ್ಬಿಟ್ಟು ಸಿಇಟಿ ಮತ್ತೆ ನೀಟ್ ಅಲ್ಲಿ ಉತ್ತಮವಾದಂತಹ ರ್ಯಾಂಕಿಂಗ್ ಅನ್ನ ಪಡಿತಾ ಇದ್ದ. ಅದೇ ಬಡ ವಿದ್ಯಾರ್ಥಿ ತನಗೆ ಈ ಒಂದು ಮೂಲಗಳು ಸಿಗದೇ ಇರೋ ಕಾರಣದಿಂದ ಕಲಿಕೆಯಲ್ಲಿ ಹಿಂದುಳಿತಿದ್ದ, ಜೊತೆಗೆ ಸಿಇಟಿ ನೀಟ್ ಅಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಕಡಿಮೆ ಅಂಕಗಳನ್ನ ಪಡೆದ್ಬಿಟ್ಟು ಕಡಿಮೆ ರ್ಯಾಂಕಿಂಗ್ ಅನ್ನ ಪಡೆದಿದ್ದ, ಹಾಗೂ ಅವನ ಒಂದು ಕನಸಿನ ಕಾಲೇಜ್ ಅವನಿಗೆ ಕನಸಾಗಿ ಉಳಿತಾ ಇತ್ತು. ಬಟ್ ಇದನ್ನ ನೀಗಿಸುವಂತಹ ಉದ್ದೇಶದಿಂದ ನಮ್ಮ ರಾಜ್ಯ ಸರ್ಕಾರ ಒಂದು ಅತ್ಯಂತ ಅಭಿನಂದನಾರ್ಹವಾಗಿರ್ತಕ್ಕಂತಹ ಸ್ಟೆಪ್ ಅನ್ನ ತಗೊಂಡ್ಬಂದಿದೆ. ಏನಪ್ಪಾ ಅಂತ ಹೇಳಿದ್ರೆ ಗೆಟ್ ಸೆಟ್ ಗೋ ಅನ್ನುವಂತಹ ಒಂದು ಕಾರ್ಯಕ್ರಮ. ಇದೇನಪ್ಪಾ ಅಂತ ಹೇಳಿದ್ರೆ ಉಚಿತವಾಗಿ, ಸಂಪೂರ್ಣ ಉಚಿತವಾಗಿ ರಾಜ್ಯಾದ್ಯಂತ ಇರತಕ್ಕಂತಹ 1.94 ಲಕ್ಷ ವಿದ್ಯಾರ್ಥಿಗಳು, ಅಂದ್ರೆ 1,94,000 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಿಇಟಿ ಮತ್ತೆ ನೀಟ್ ನ ಕೋಚಿಂಗ್ ಕೊಡ್ತಾರೆ. ಇದು ಆನ್ಲೈನ್ ಅಲ್ಲಿ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವೆಬ್ಸೈಟ್ ಅನ್ನ ಮಾಡಲಾಗಿದೆ, getcetgo.in ಅಂತ. ಅದೇ ರೀತಿ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಮೊಬೈಲ್ ಅಪ್ಲಿಕೇಶನ್ ಅನ್ನ ಕ್ರಿಯೇಟ್ ಮಾಡಲಾಗಿದೆ. ಸೊ ವಿದ್ಯಾರ್ಥಿಗಳು ಅದರ ಸದುಪಯೋಗವನ್ನು ಪಡ್ಕೋಬಹುದಾಗುತ್ತೆ. ಸೊ ಹೆಸರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೇಳ್ತಾರೆ ಗೆಟ್ ಸೆಟ್ ಗೋ ಅಂತಕ್ಕಂತಹದ್ದು ಯಾವ ವಿಭಾಗಕ್ಕೆ ಸಂಬಂಧಪಟ್ಟಿರೋದು? ಇದು ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಒಂದು ಆನ್ಲೈನ್ ಕೋಚಿಂಗ್ ಸಿಇಟಿ ಮತ್ತು ನೀಟ್ ಪರೀಕ್ಷೆಗಳಿಗಾಗಿ ಉಚಿತವಾದಂತಹ ಕೋಚಿಂಗ್. ನೋಡಿ, ಇಲ್ಲಿ ಗೆಟ್ ಎಸ್ ಸೆಟ್ ಆತರ ಕೊಟ್ಟಿಲ್ಲ, ಗೆಟ್ ಸೆಟ್ ಗೋ ಅಂದ್ರೆ ಎಸ್ ಬದಲು ಸಿ ಯೂಸ್ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ಇದು ಸಿಇಟಿಗೆ ಸಂಬಂಧಪಟ್ಟಿರೋದ್ರಿಂದ ಒಂದು ವಿನೂತನವಾದಂತಹ ಹೆಸರಿಟ್ಟಿದ್ದಾರೆ, ಗೆಟ್ ಸೆಟ್ ಗೋ. ಬಹಳ ಅಭಿನಂದನೆ ಸಲ್ಲಿಸಲೇಬೇಕಾಗುತ್ತೆ ನಮ್ಮ ಸರ್ಕಾರಕ್ಕೆ. ಇದನ್ನ ನಮ್ಮ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಇದಕ್ಕೆ ಚಾಲನೆ ಕೂಡ ನೀಡಿದ್ದಾರೆ. ಇಲ್ಲಿ ನಿಮಗೆ ತೋರಿಸ್ತಾ ಇದ್ದಾರೆ. ಈ ಸಂಪೂರ್ಣ ವೆಬ್ಸೈಟ್ ಅನ್ನ ಮಾಡಿ ಆ ವಿಡಿಯೋಗಳನ್ನ ಮಾಡಕ್ಕೆ ಸುಮಾರು 80 ಲಕ್ಷ ರೂಪಾಯಿ ಖರ್ಚಾಗಿದೆ. ಅದರ ಅರ್ಥ ಈ ಪ್ರತಿ ವಿದ್ಯಾರ್ಥಿಗೆ ಕೋಚಿಂಗ್ ಕೊಡೋದಕ್ಕೆ ಕೇವಲ 40 ರೂಪಾಯಿ, ಒಬ್ಬ ಹುಡುಗಂಗೆ 40 ರೂಪಾಯಿ ಮಾತ್ರ ಖರ್ಚಾಗುತ್ತೆ. ಸೊ ನೋಡ್ಬೋದು, ಒಬ್ಬ ಹುಡುಗಂಗೆ ಈ ಒಂದು ಖಾಸಗಿ ಕೋಚಿಂಗ್ ಸೆಂಟರ್ಗಳು ಕೊಡೋದಾದ್ರೆ ಲಕ್ಷಾಂತರ ರೂಪಾಯಿಯನ್ನ ವೆಚ್ಚ ಮಾಡ್ತವೆ. ಅದೇ ನಮ್ಮ ಸರ್ಕಾರ ಕೇವಲ 40 ರೂಪಾಯಿ ತಾನು ಖರ್ಚು ಮಾಡಿಬಿಟ್ಟು ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಕೋಚಿಂಗ್ ಅನ್ನ ಕೊಡ್ತಾ ಇದೆ. ಈ ವಿಡಿಯೋಗಳನ್ನ ಯೂಟ್ಯೂಬ್ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇದರ ಸದುಪಯೋಗವನ್ನ ಅದಕ್ಕೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳು ಪಡ್ಕೋಬೇಕಾಗತ್ತೆ. ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ಚಿತ್ರದಲ್ಲಿ ಕಾಣ್ತಾ ಇರತಕ್ಕಂತಹ ವ್ಯಕ್ತಿ ವಿಜಯ್ ಮಲ್ಯ ಅವರು ನಮ್ಮ ಕರ್ನಾಟಕ ರಾಜ್ಯದವರು. ನಮ್ಮ ಕರ್ನಾಟಕದ IPL ತಂಡವಾಗಿರ್ತಕ್ಕಂತಹ RCBಯ ಮಾಲೀಕರು ಕೂಡ ಆಗಿದ್ರು. ಒಂದು ಕಾಲದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ಉದ್ಯಮಿ ಅಂತಾನೆ ಗುರುತಿಸಿಕೊಂಡಿದ್ರು. ಬಟ್ 2015-16ನೇ ಇಸ್ವಿಯಲ್ಲಿ ಅವರ ಮೇಲೆ ಸಾಕಷ್ಟು ಗುರುತರವಾದಂತಹ ಆರೋಪಗಳು ಬರಕ್ಕೆ ಸ್ಟಾರ್ಟ್ ಆಯಿತು. ಹಲವಾರು ಬ್ಯಾಂಕುಗಳು, ನಮ್ಮ SBI ಸೇರಿದಂತೆ ಹಲವಾರು ಭಾರತೀಯ ಬ್ಯಾಂಕುಗಳಿಗೆ ಸುಮಾರು 9,000 ಕೋಟಿಗೂ ಹೆಚ್ಚಿನ ಮೊತ್ತದ ಸಾಲವನ್ನ ಪಡೆದ್ಬಿಟ್ಟು ತೀರ್ಸಕ್ಕಾಗ್ದೇನೆ ಅವರು ಲಂಡನ್ಗೆ ಪಲಾಯನ ಗೈದಿದ್ರು. ಇಂಗ್ಲೆಂಡ್ ದೇಶದ ಲಂಡನ್ ನಲ್ಲಿ ಅವರಿಗೆ ಪ್ರಸಕ್ತವಾಗಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಅವರ ವಿರುದ್ಧ ನಮ್ಮ ಭಾರತ ಕೇಸ್ ದಾಖಲಿಸಿದ್ದು. ನಮ್ಮ ಜಾರಿ ನಿರ್ದೇಶನಾಲಯ ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಕೇಸನ್ನು ದಾಖಲಿಸಿಬಿಟ್ಟು ಲಂಡನ್ ನಲ್ಲಿ ಇರತಕ್ಕಂತಹ ಕೋರ್ಟ್ ನಲ್ಲಿ ಒಂದು ಕೇಸ್ ನಡೀತಾ ಇತ್ತು. ಇತ್ತೀಚೆಗಷ್ಟೇ ಅಂದ್ರೆ ಕಳೆದ 2018 ಡಿಸೆಂಬರ್ ನಲ್ಲಿ ಅಲ್ಲಿನ ಒಂದು ವೆಸ್ಟ್
ವೆಸ್ಟ್ ಮಿನಿಸ್ಟರ್ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಒಂದು ವರ್ಡ್. ಯಾಕಪ್ಪ ಅಂದ್ರೆ ನೀವು ಕೂಡ ನಮ್ಮ ಭಾರತೀಯ ಸಂವಿಧಾನ ಕಲಿಬೇಕಾದ್ರೆ ಓದಿರ್ತೀರಾ. ವೆಸ್ಟ್ ಮಿನಿಸ್ಟರ್ ಅಂತಕ್ಕಂತಹದ್ದು ಇಂಗ್ಲೆಂಡ್ ದೇಶದ ಲಂಡನ್ ನಗರದಲ್ಲಿ ಬರ್ತಕ್ಕಂತಹ ಒಂದು ಪ್ರದೇಶ. ಇದೇನಕ್ಕಪ್ಪ ಫೇಮಸ್ ಅಂತ ಹೇಳಿದ್ರೆ, ಅಲ್ಲಿನ ಪಾರ್ಲಿಮೆಂಟ್ ಏನಿದೆ, ಅಲ್ಲಿನ ಸಂಸತ್ ಬಂದ್ಬಿಟ್ಟು ವೆಸ್ಟ್ ಮಿನಿಸ್ಟರ್ ನಲ್ಲಿ ಕಾಣಕ್ ಸಿಗುತ್ತೆ. ಹಾಗಾಗಿ ಬಹಳ ಫೇಮಸ್. ಇಲ್ಲಿನ ಜಿಲ್ಲಾ ನ್ಯಾಯಾಲಯ 2018ರಲ್ಲಿ ವಿಜಯ್ ಮಲ್ಯರನ್ನ ಭಾರತಕ್ಕೆ ಗಡೀಪಾರು ಮಾಡಿದಂತಹ ಆದೇಶವನ್ನ ಎತ್ತಿ ಹಿಡಿದ್ಬಿಟ್ಟು ತೀರ್ಪನ್ನ ಕೊಟ್ಟಿತ್ತು. ಇದಕ್ಕೆ ಅವರು ಲಂಡನ್ ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ರು. ಬಟ್ ಈಗ ಲಂಡನ್ ಹೈಕೋರ್ಟ್ ಅಲ್ಲಿ ಕೂಡ ಮಲ್ಯ ಅವರಿಗೆ ಸೋಲುಂಟಾಗಿದೆ. ಸೊ ಅವರು ಭಾರತಕ್ಕೆ ಗಡೀಪಾರಾಗುವುದಕ್ಕೆ ಒಂದು ಸ್ವಲ್ಪ ಸುಲಭವಾಗಿದೆ. ಬಟ್ ಆದ್ರೂ ಕೂಡ ಅವರ ಹತ್ರ ಮತ್ತೊಂದು ಕಡೆಯ ಆಪ್ಷನ್ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಇಂಗ್ಲೆಂಡ್ ನ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಬಹುದು. ಇನ್ನು 14 ದಿನಗಳ ಕಾಲ ಅವರಿಗೆ ಕಾಲಾವಕಾಶ ಇರುತ್ತೆ. ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಮಾಡಬೇಕಾಗುತ್ತೆ. ಅಲ್ಲೂ ಕೂಡ ಅವರ ಒಂದು ಮನವಿ ತಿರಸ್ಕೃತಗೊಳ್ತು ಅಂದ್ರೆ ಅವರು ಖಂಡಿತವಾಗಿ ಭಾರತಕ್ಕೆ ಎಕ್ಸ್ಟ್ರಾಡಿಟ್ ಅಥವಾ ಗಡೀಪಾರಾಗ್ತಾರೆ. ಅಂಡ್ ಭಾರತೀಯ ನ್ಯಾಯಾಲಯದಲ್ಲಿ ಅವರ ಮೇಲಿರತಕ್ಕಂತಹ ಹಣಕಾಸಿನ ವಂಚನೆಯ ಕುರಿತಾದಂತಹ ಕೇಸ್ಗಳನ್ನ ಅವರ ಒಂದು ಪರಿಶೀಲನೆ ಮಾಡ್ತಾರೆ. ಅಂಡ್ ಅವರಿಗೆ ಬೇಕಾದಂತಹ ನ್ಯಾಯಾಂಗ ಕ್ರಮಗಳನ್ನ ಪಡೆದುಕೊಳ್ಳಲಾಗುತ್ತೆ. ಸೊ ಕಾಲ ಹತ್ರ ಬರ್ತಾ ಇದೆ ವಿಜಯ್ ಮಲ್ಯ ಅವರು ಭಾರತಕ್ಕೆ ವಾಪಸ್ ಬರುವಂತದ್ದು. ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ. ಇದೊಂದು ಆಕ್ರೋಶವನ್ನು ಹುಟ್ಟಿಸಬೇಕಾದಂತಹ ಸುದ್ದಿ. ನಿನ್ನೆ ನೀವು ನೋಡಿರಬಹುದು ಮಾಧ್ಯಮಗಳಲ್ಲಿ, ನಿನ್ನೆ ಅಥವಾ ಮೊನ್ನೆ ನೋಡಿರ್ತೀರಾ, ಯಾವ ರೀತಿ ನಮ್ಮ ಬೆಂಗಳೂರಿನ ಪಾದರಾಯನಪುರ ವಾರ್ಡ್ ಏನಿದೆ, ನಮ್ಮ ಬೆಂಗಳೂರಿನ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವಂತಹ ಪಾದರಾಯನಪುರ ವಾರ್ಡ್ನಲ್ಲಿ ದೊಡ್ಡ ದೊಂಬಿ ಮತ್ತು ದಾಂಧಲೆ ಉಂಟಾಗಿದೆ. ಯಾವ ರೀತಿ ಕೊರೋನಾ ವೈರಸ್ನ ಪೀಡಿತರನ್ನ ಅಥವಾ ಒಂದು ಶಂಕಿತರನ್ನ ಪ್ರತ್ಯೇಕಿಸಕ್ಕೆ ನಮ್ಮ ವೈದ್ಯಕೀಯ ಸಿಬ್ಬಂದಿಗಳು ಜೊತೆಗೆ ಪೊಲೀಸ್ ಅಧಿಕಾರಿಗಳು ಅಲ್ಲಿಗೆ ತೆರಳುತ್ತಾ ಇದ್ರು. ಅವರ ಹತ್ತಿಗೆ ಸ್ಕೆಚ್ ಹಾಕಿದ್ರು. ಅವರ ಮೇಲೆ ಸಾಕಷ್ಟು ರೂಪದ ಹಲ್ಲೆಗಳಾಯ್ತು, ಕಲ್ಲು ತೂರಾಟ ನಡೀತು. ಸೊ ಇದು ರಾಜ್ಯಾದ್ಯಂತ ಆಕ್ರೋಶನ ಹುಟ್ಟಿಸಿದೆ. ಹಾಗಾಗಿ ಈ ಒಂದು ಸುದ್ದಿಯನ್ನು ನಾನು ಎತ್ಕೊಬೇಕಾಗಿದೆ. ಸೊ ಇದ್ರ ಜೊತೆಗೆ ಚಾಮರಾಜಪೇಟೆಯ ಶಾಸಕರಾಗಿರತಕ್ಕಂತಹ ಜಮೀರ್ ಅಹಮದ್ ಅವರು ಕೂಡ ಒಂದಷ್ಟು ಬೇಜವಾಬ್ದಾರಿಯ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ರಾಜಕೀಯ ವಿಷಯದ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋದು ಬೇಡ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ಇಂಪಾರ್ಟೆಂಟ್ ಅಂತ ಮಾತ್ರ ನಾವು ತೆಗೆದುಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ ಯಾವ ರೀತಿ ನಮ್ಮ ಕರ್ನಾಟಕದ ಗೃಹ ಸಚಿವ, ಹೋಮ್ ಮಿನಿಸ್ಟರ್, ಇವರ ಅಡಿಯಲ್ಲೇ ಕಾನೂನು ಮತ್ತು ಸುವ್ಯವಸ್ಥೆ, ಲಾ ಅಂಡ್ ಆರ್ಡರ್ ಇವರ ಅಡಿಯಲ್ಲೇ ಬರುತ್ತೆ. ಹಾಗಾಗಿ ಇವರು ಪಾದರಾಯನಪುರಕ್ಕೆ ಸ್ವತಃ ಭೇಟಿ ಕೊಟ್ಬಿಟ್ಟು ಅಲ್ಲಿನ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡಿದ್ದಾರೆ. ಸೊ ಅಲ್ಲಿನ ಪರಿಸ್ಥಿತಿ ಈಗ ತಹಬದಿಗೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಈ ಪುಂಡರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಅರೆಸ್ಟ್ ಮಾಡ್ಬಿಟ್ಟು ಅವ್ರನ್ನ ನ್ಯಾಯಾಂಗ ವಶಕ್ಕೆ ಕೂಡ ಒಪ್ಪಿಸಲಾಗಿದೆ. ಅಂಡ್ ಇಲ್ಲೂ ಕೂಡ ಅದಕ್ಕೆ ಸಂಬಂಧಂತಹ ಸುದ್ದಿ ನೋಡ್ತಾ ಇದ್ದೀರಾ. ನಮ್ಮ ಮುಖ್ಯಮಂತ್ರಿ ಅವರಿಗೆ ಇದು ದೊಡ್ಡ ತಲೆನೋವನ್ನ ತಂದುಕೊಟ್ಬಿಟ್ಟಿತ್ತು. ಯಾವ ರೀತಿ ತಬ್ಲಿಕಿ ಜಮಾತ್ ನಿಂದ ಸಾಕಷ್ಟು ಇದೆಲ್ಲ ಉಂಟಾಯಿತು. ಅದೇ ರೀತಿ ಪಾದರಾಯನಪುರದಲ್ಲೂ ಕೂಡ ಒಂದಷ್ಟು ಶಂಕಿತರಿದ್ದಾರೆ ಅಂತ ಒಂದು ಆರೋಪ ಇತ್ತು. ಬಟ್ ಅವರು ದಾಳಿಯನ್ನು ನಡೆಸಿರೋ ಕಾರಣದಿಂದ ನಮ್ಮ ಸರ್ಕಾರಕ್ಕೆ ಒಂದು ತಲೆನೋವು ಉಂಟಾಗಿದೆ. ಸೊ ನಿನ್ನೆ ತಡರಾತ್ರಿಯವರೆಗೆ ಸಿಎಂ ಸಭೆ ಮಾಡಿದ್ದಾರೆ. ಜೊತೆಗೆ ಪೊಲೀಸರಿಗೆ ಒಂದು ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಾರೆ. ಪೊಲೀಸರು ಮತ್ತೆ ನಮ್ಮ ವೈದ್ಯಕೀಯ ಸಿಬ್ಬಂದಿಗಳ ಮೇಲೆ ಮಾಡುವಂತಹ ಹಲ್ಲೆಯನ್ನ ನಾವು ಲಘುವಾಗಿ ಪರಿಗಣಿಸುವುದಿಲ್ಲ ಅಂತ ಅವರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಕೂಡ ಶ್ಲಾಘನಾರ್ಹ. ಕೆಳಗಡೆ ನೋಡ್ತಿದ್ದಾರೆ ಯಾವ ರೀತಿ ಗರುಡ ಅಂತಕ್ಕಂತಹ ಪಡೆ ಇದೆ. ಒಂದು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಆಗಿರ್ಬೋದು, ನಮ್ಮ ಗರುಡ ಪಡೆ ಇರ್ಬೋದು, ಅದರಲ್ಲಿ AK-47 ನಿಂದ ಒಂದು ಆರ್ಮ್ಡ್ ಆಗಿರ್ತಕ್ಕಂತಹ ಶಸ್ತ್ರಧಾರಿ ಯೋಧರು ಕೂಡ ಅದರಲ್ಲಿದ್ದಾರೆ. ಅಂಡ್ ಒಂದು ಆರ್ಮರ್ಡ್ ವೆಹಿಕಲ್ ಅದನ್ನು ಕೂಡ ಸ್ಥಳಕ್ಕೆ ಕಳಿಸಿಕೊಡಲಾಗಿದೆ. ಇದು ನಮ್ಮ ಪೊಲೀಸರಿಗೆ ಒಂದು ಅಥವಾ ನಮ್ಮ ವೈದ್ಯಕೀಯ ಸಿಬ್ಬಂದಿಗಳಿಗೆ ಒಂದು ಧೈರ್ಯ ತುಂಬುವಂತಹ ಒಂದು ಕಾರ್ಯ ಆಗಿದೆ. ಇದನ್ನ ಶ್ಲಾಘಿಸಲೇಬೇಕಾಗುತ್ತೆ. ಮುಂದೆ ನೋಡ್ತಾ ಇದ್ದೀರಾ, ಸ್ಪೀಡ್ ಆಫ್ ವೈರಸ್ ಇನ್ಫೆಕ್ಷನ್ ಸ್ಲೋಸ್, ಡಬ್ಲಿಂಗ್ ಟೈಮ್ ರೈಸಸ್. ನೋಡಿ, ಇಲ್ಲಿ ಡಬ್ಲಿಂಗ್ ಟೈಮ್ ಅಂತ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಿಮಗೆ ಕಾಣ್ತಾ ಇದೆ. ಯಾವುದೇ ಒಂದು ವೈರಸ್ ಅಥವಾ ವೈರಾಣು ಅದು ಎಷ್ಟು ವೇಗವಾಗಿ ಸೋಂಕನ್ನ ಹರಡ್ತಾ ಇದೆ ಅಂತ ಹೇಗೆ ಕಂಡುಹಿಡಿತೀವಪ್ಪ ಅಂತ ಹೇಳಿದ್ರೆ, ಈ ಡಬ್ಲಿಂಗ್ ಟೈಮ್ ಅನ್ನ ನೋಡ್ಬಿಟ್ಟು ಕಂಡುಹಿಡಿತೀವಿ. ಕನ್ನಡದಲ್ಲಿ ಹೇಳೋದಾದ್ರೆ ಡಬ್ಲಿಂಗ್ ಟೈಮ್ ಅಂದ್ರೆ ದ್ವಿಗುಣಗೊಳ್ಳುವಂತಹ ಸಮಯ. ಅಂದ್ರೆ ಫಾರ್ ಎಕ್ಸಾಂಪಲ್ 10 ಜನಕ್ಕೆ ಒಂದು ವೈರಸ್ ಇತ್ತು ಅಂತ ಹೇಳಿದ್ರೆ ಅದು 10 ರಿಂದ 20 ಅಂದ್ರೆ ಡಬಲ್ ಆಗೋದಕ್ಕೆ ಎಷ್ಟು ದಿನಗಳು ಬೇಕಾಗುತ್ತೆ ಅನ್ನೋದನ್ನ ನಾವು ಡಬ್ಲಿಂಗ್ ಟೈಮ್ ಅಥವಾ ದ್ವಿಗುಣವಾಗುವುದಕ್ಕೆ ಬೇಕಾಗುವಂತಹ ಸಮಯ ಅಂತ ಕರಿತೀವಿ. ಇದು ಬಹಳ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಮುಂಚೆ ನಮ್ಮ ದೇಶದಲ್ಲಿ ಬಹಳ ಜಾಸ್ತಿ ಇರ್ತಾ ಇತ್ತು ಈ ಡಬ್ಲಿಂಗ್ ಟೈಮ್. ಡಬ್ಲಿಂಗ್ ಟೈಮ್ ಜಾಸ್ತಿ ಅಂದ್ರೆ ಬಹಳ ವೇಗವಾಗಿ ಡಬ್ಲಿಂಗ್ ಆಗ್ತಾ ಇತ್ತು, ಕಡಿಮೆ ಸಮಯದಲ್ಲೇ ಡಬ್ಲಿಂಗ್ ಆಗ್ತಾ ಇತ್ತು. ಬಟ್ ಈಗ ಈ ಒಂದು ವೈರಸ್ ಹರಡುತ್ತಿರುವಂತಹ ವೇಗ ತಗ್ತಾ ಇದೆ. ಹಾಗಾಗಿ ಡಬ್ಲಿಂಗ್ ಸಮಯ ಕಮ್ಮಿ ಆಗ್ತಾ ಇದೆ. ಖುಷಿ ವಿಚಾರ ಇದು. ಸದ್ಯಕ್ಕೆ ನಮ್ಮ ದೇಶದ ಆವರೇಜ್ 7.5 ದಿನಗಳು, ಅಂದ್ರೆ ಸುಮಾರು 7.5 ದಿನಗಳಲ್ಲಿ ಈ ಒಂದು ಕೊರೋನಾ ವೈರಸ್ ಪಾಸಿಟಿವ್ ಕೇಸ್ಗಳು ಡಬಲ್ ಆಗ್ತವೆ. ಒಂದಿದ್ದು 2ರಷ್ಟಾಗುತ್ತೆ. ಫಾರ್ ಎಕ್ಸಾಂಪಲ್ 1,000 ಜನ ಇದ್ರು ಅಂತ ಹೇಳಿದ್ರೆ 7.5 ದಿನಗಳು ಕಳೆಯುವಷ್ಟರಲ್ಲಿ 2,000 ಜನ ಆಗ್ತಾರೆ. ಇದು ಒಂದು ಮಾನದಂಡ ನಿಮಗೆ ಕಾಣಿಸ್ತಾ ಇದೆ. ಇಂಡಿಕೇಟರ್ ಆಫ್ ಹೌ ಕ್ವಿಕ್ಲಿ ಕೇಸಸ್ ಇನ್ಕ್ರೀಸ್ ಅಂತ ಹೇಳಿ. ಸೊ ಕೇಸಸ್ ಎಷ್ಟು ವೇಗವಾಗಿ ಹರಡುತ್ತೆ ಅನ್ನೋದಕ್ಕೆ ಇದೊಂದು ಮಾನದಂಡ. ಬಟ್ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಮತ್ತೊಂದೇನಪ್ಪಾ ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಕೇರಳ ಅತಿ ಹೆಚ್ಚು ಡಬ್ಲಿಂಗ್ ಟೈಮ್ ಅನ್ನ ಹೊಂದಿದೆ. 72 ದಿನಗಳು. ಅಂದ್ರೆ ಕೇರಳ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿರುವ ಕಾರಣದಿಂದ
ಅಲ್ಲಿ ಕೇಸ್ಗಳು ಡಬಲ್ ಆಗಕ್ಕೆ ಸುಮಾರು 72 ದಿನಗಳು ಬೇಕಾಗುತ್ತೆ. ಸೊ ಒಳ್ಳೆಯ ವಿಷಯ. ನಮ್ಮ ದೇಶದ ಅವರೇಜ್ 7.5 ಇದೆ, ಬಟ್ ಕೇರಳದ್ದು ಸುಮಾರು 72 ಇದೆ. ಸೊ 72 ದಿನಗಳು ತಗೊಳುತ್ತೆ ಅಂತ ಹೇಳಿದ್ರೆ ಅಲ್ಲಿನ ವೈರಸ್ನ ಗತಿ ಬಹಳ ನಿಧಾನಗೊಂಡಿದೆ. ಉತ್ತಮವಾದಂತಹ ಒಂದು ಬೆಳವಣಿಗೆ. ಇದನ್ನ ಹೊರತುಪಡಿಸಿದರೆ ಒಡಿಶಾ ರಾಜ್ಯ ಏನಿದೆ ಅದು ಕೂಡ ಉತ್ತಮವಾದಂತಹ ಸಾಧನೆ ಮಾಡಿದೆ. ಅಲ್ಲಿ ಬಂದ್ಬಿಟ್ಟು ನಿಮಗೆ ಡಬ್ಲಿಂಗ್ ಟೈಮ್ 39.8 ದಿನಗಳು, 39.8 ಡೇಸ್. ಸೊ ಇದು ಕೂಡ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಯಾವ ರೀತಿ ಡಬ್ಲಿಂಗ್ ಟೈಮ್ ಅನ್ನ ಕೊರೋನಾ ವೈರಸ್ ನ ವೇಗವನ್ನ ಪರಿಶೀಲನೆ ಮಾಡೋದಕ್ಕೆ ಒಂದು ಮಾನದಂಡವಾಗಿ ಯೂಸ್ ಮಾಡ್ತಾರೆ ಅಂತ ಹೇಳಿ. ಮುಂದಿನ ಸುದ್ದಿ ನೋಡ್ತಾ ಇದೀವಿ. ಕರ್ನಾಟಕ ಎಕ್ಸ್ಟೆಂಡ್ಸ್ ಲಾಕ್ಡೌನ್ ಟಿಲ್ May 3. ಇದು ಕೂಡ ಬಹಳ ಮುಖ್ಯವಾದಂತಹ ವಿಷಯ. ನೋಡಿ, ಕೆಲವೊಂದು ದಿನಗಳಿಂದ ರಿಪೋರ್ಟ್ಸ್ ಬರ್ತಾ ಇತ್ತು, ನಮ್ಮ ರಾಜ್ಯ ಸರ್ಕಾರ ತನ್ನ ಆರ್ಥಿಕ ಸಂಕಷ್ಟದಿಂದ ತಾನು ಪಾರಾಗುವ ಉದ್ದೇಶದಿಂದ ಒಂದಷ್ಟು ರಿಲ್ಯಾಕ್ಸೇಷನ್ ಅನ್ನ, ವಿನಾಯಿತಿಯನ್ನ ಕೊಡುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಅದೆಲ್ಲವನ್ನು ನಮ್ಮ ಸರ್ಕಾರ ನಿರಾಕರಿಸ್ಬಿಟ್ಟು ಮೇ 3ನೇ ತಾರೀಕು ಏನು ಕೇಂದ್ರ ಸರ್ಕಾರದಿಂದ ಆದೇಶ ಬಂದಿತ್ತು, ಅಲ್ಲಿವರೆಗೂ ಕೂಡ ನಮ್ಮ ಕರ್ನಾಟಕದಲ್ಲಿ ಕಠಿಣವಾದಂತಹ ಲಾಕ್ಡೌನ್ ಮುಂದುವರಿಯುತ್ತೆ ಅಂತೇಳಿ ನಮ್ಮ ಒಂದು ಸಂಪುಟ ನಿನ್ನೆ ಒಂದು ಡಿಸಿಷನ್ ತಗೊಂಡಿದೆ. ಬಹಳ ಇಂಪಾರ್ಟೆಂಟ್. ಅಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಡಿನೆನ್ಸ್ ಅನ್ನ ಕೂಡ ಪಾಸ್ ಮಾಡ್ತಾರೆ. ನಾನು ಆರ್ಡಿನೆನ್ಸ್ ಬಗ್ಗೆ ಬಹಳಷ್ಟು ಬಾರಿ ಹೇಳಿದ್ದೇನೆ. ಕನ್ನಡದಲ್ಲಿ ಇದನ್ನ ಸುಗ್ರೀವಾಜ್ಞೆ ಅಂತ ಕರೆಯಲಾಗುತ್ತೆ. ಸೊ ಆರ್ಡಿನೆನ್ಸ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ. ಯಾವ ಮಾದರಿಯಪ್ಪ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಕಾಣಿಸ್ತಿರೋ ರೀತಿ ಉತ್ತರ ಪ್ರದೇಶ ಮತ್ತು ಕೇರಳದ ಒಂದು ಮಾದರಿ. ಉತ್ತರ ಪ್ರದೇಶ ಮತ್ತು ಕೇರಳದಲ್ಲಿ ಯಾವ ರೀತಿ ಒಂದು ಆರ್ಡಿನೆನ್ಸ್ ತಗೊಂಡಿದ್ದಾರಪ್ಪ, ಸುಗ್ರೀವಾಜ್ಞೆಪ್ಪ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಒಂದು ಚಟುವಟಿಕೆ ಕೊರೋನಾ ವೈರಸ್ ಹರಡುವುದಕ್ಕೆ ಪೂರಕವಾಗಿದೆ ಅಂತ ಹೇಳಿದ್ರೆ ಅಂತಹ ಚಟುವಟಿಕೆಯನ್ನ ಸಂಪೂರ್ಣವಾಗಿ ನಿರ್ಬಂಧನೆ ಮಾಡ್ತಾರೆ. ಸೊ ಇದೇ ನಿಟ್ಟಿನಲ್ಲಿ ಕರ್ನಾಟಕದಲ್ಲೂ ಕೂಡ ಒಂದು ಸುಗ್ರೀವಾಜ್ಞೆಯನ್ನ ಜಾರಿಗೆ ತರುವುದಾಗಿ ಪ್ಲಾನ್ ಮಾಡಿದೆ ನಮ್ಮ ಒಂದು ಕ್ಯಾಬಿನೆಟ್. ನಿಮಗೆ ಕೂಡ ಗೊತ್ತಿದೆ ಸುಗ್ರೀವಾಜ್ಞೆಯನ್ನು ಯಾವಾಗ ಜಾರಿಗೆ ತರ್ತಾರಪ್ಪ ಅಂತ ಹೇಳಿದ್ರೆ ನಮ್ಮ ಸದನ ಅಧಿವೇಶನದಲ್ಲಿ ಇಲ್ಲದೆ ಇದ್ದಾಗ, ಸೆಷನ್ ಅಂತ ನಾವೇನ್ ಕರಿತೀವಿ, ವೆನ್ ದ ಹೌಸ್ ಆಫ್ ದ ಅಸೆಂಬ್ಲಿ ಇಸ್ ನಾಟ್ ಇನ್ ದ ಸೆಷನ್, ಅಂದ್ರೆ ಪಾರ್ಲಿಮೆಂಟ್ ಆಗಿರ್ಬೋದು, ಪಾರ್ಲಿಮೆಂಟ್ ನಲ್ಲಿ ರಾಜ್ಯಸಭೆ ಅಥವಾ ಲೋಕಸಭೆ ಅವು ಎರಡರಲ್ಲಿ ಯಾವುದಾದ್ರೂ ಒಂದು ಅಥವಾ ಎರಡು ಅಧಿವೇಶನದಲ್ಲಿ ಇಲ್ಲ ಅಂತ ಹೇಳಿದ್ರೆ ಆರ್ಡಿನೆನ್ಸ್ ಅನ್ನ ಜಾರಿಗೆ ತರಲಾಗುತ್ತೆ. ಅದೇ ರೀತಿ ರಾಜ್ಯಗಳಲ್ಲಿ ವಿಧಾನಸಭೆ ಅಧಿವೇಶನದಲ್ಲಿ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಈ ಒಂದು ಆರ್ಡಿನೆನ್ಸ್ ಅಥವಾ ಸುಗ್ರೀವಾಜ್ಞೆಯನ್ನ ಜಾರಿಗೆ ತರಲಾಗುತ್ತೆ. ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಬೇಕಾಗುತ್ತೆ. ಅಂಡ್ ಇವತ್ತಿನ ಕೊನೆಯ ಸುದ್ದಿಯತ್ತ ಗಮನ ಹರಿಸೋದಾದ್ರೆ ನಿಮಗೆ ಕಾಣಿಸ್ತಾ ಇದೆ ರುದ್ರತೇಜ್ ಸಿಂಗ್ ಅಂತೇಳಿ. ನಾನು ಆಗ್ಲೇ ಇದರ ಕುರಿತಾಗಿ ಒಂದು ಸ್ವಲ್ಪ ಮಾತಾಡ್ತಾ ಇದ್ದೆ. ಒಂದು ಪ್ರಶ್ನೆಗಳಲ್ಲಿ ಇವರ ಬಗ್ಗೆ ಕೂಡ ಬಂದಿತ್ತು. BMW ಇಂಡಿಯಾದ ಸಿಇಒ ಅಥವಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದಂತಹ ರುದ್ರತೇಜ್ ಸಿಂಗ್ ಅವರು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ನಿನ್ನೆ ಮೃತಪಟ್ಟಿದ್ದಾರೆ. ಕೇವಲ 46 ವರ್ಷ ವಯಸ್ಸಾಗಿತ್ತು. ಇವರ ಒಂದು ಸಾವು ಸಾಕಷ್ಟು ಒಂದು ದಿಗ್ಭ್ರಮೆಗೆ ಕಾರಣವಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಇವರು 2019 ಆಗಸ್ಟ್ ರಲ್ಲಿ BMW ಕಂಪನಿಗೆ ಸೇರಿದ್ರು. BMW ನಾನು ಆಗ್ಲೇ ಹೇಳಿದಂಗೆ ಒಂದು ಪ್ರತಿಷ್ಠಿತ ಆಟೋಮೊಬೈಲ್ ಕಂಪನಿ, ಪ್ರತಿಷ್ಠಿತವಾದಂತಹ ಕಾರ್ ಕಂಪನಿ. ಅದರ ಭಾರತೀಯ ವಿಭಾಗಕ್ಕೆ ಸಿಇಒ ಆಗತಕ್ಕಂತಹದ್ದು ಸುಲಭದ ಮಾತೇನಲ್ಲ. ಬಟ್ ಇವರು ಬಹಳ ಪ್ರತಿಭಾನ್ವಿತ ಒಬ್ಬ ಕಾರ್ಪೊರೇಟ್ ಲೀಡರ್. ಇವರು BMW ಬರೋಕ್ಕಿಂತ ಮುಂಚೆ ಏನು ಪ್ರಖ್ಯಾತ ಒಂದು ಐಕಾನಿಕ್ ಬೈಕ್ ಬ್ರ್ಯಾಂಡ್ ಇದೆ ರಾಯಲ್ ಎನ್ಫೀಲ್ಡ್, ಅದರ ಪ್ರೆಸಿಡೆಂಟ್ ಕೂಡ ಆಗಿದ್ರು, ಗ್ಲೋಬಲ್ ಪ್ರೆಸಿಡೆಂಟ್, ಜಾಗತಿಕ ಅಧ್ಯಕ್ಷರು ಕೂಡ ಆಗಿದ್ರು. ಅದ್ರ ಜೊತೆಗೆ ಅವರು ಯೂನಿಲಿವರ್ ಕೂಡ ವರ್ಕ್ ಮಾಡಿದ್ದಾರೆ, ಜೊತೆಗೆ ಡಾಬರ್ ಸಂಸ್ಥೆಯಲ್ಲಿ ಕೂಡ ವರ್ಕ್ ಮಾಡಿದ್ದಾರೆ. ಸೊ ನಿಮಗೆ ಗೊತ್ತಾಗ್ತದೆ ಅವರು ಎಷ್ಟು ಪ್ರಖ್ಯಾತವಾದಂತಹ ಒಬ್ಬ ಕಾರ್ಪೊರೇಟ್ ವ್ಯಕ್ತಿಯಾಗಿದ್ರು. ಅವರು ನಿನ್ನೆ ಮೃತಪಟ್ಟಿದ್ದಾರೆ. ಸೊ ದಯವಿಟ್ಟು ರುದ್ರತೇಜ್ ಸಿಂಗ್ ಅವರ ಹೆಸರನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಬಹುದು. ಇದರೊಂದಿಗೆ ಇವತ್ತಿನ ದಿನಪತ್ರಿಕೆ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ಇವತ್ತಿನ ತಾಂತ್ರಿಕ ಅಡಚಣೆ ಕಾರಣದಿಂದ ಈ ಒಂದು ರೂಪದಲ್ಲಿ ವಿಡಿಯೋನ ಮಾಡಬೇಕಾಯ್ತು. ಬಟ್ ನಾಳೆಯಿಂದ ರೆಗ್ಯುಲರ್ ಆಗಿ 8 ಗಂಟೆಗೆ ವಿಡಿಯೋಗಳು ನಿಮ್ಮ ಹತ್ರ ಬರುತ್ತೆ. ಅಂಡ್ ನಾಳೆಯಿಂದ ಮುಂಚೆ ಯಾವ ರೀತಿ ಫಾರ್ಮ್ಯಾಟ್ ಇತ್ತು ಅದೇ ರೀತಿಯಲ್ಲಿ ನಿಮಗೆ ವಿಡಿಯೋಸ್ ಸಿಗ್ತಾ ಹೋಗುತ್ತೆ. ಅಂಡ್ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ಗೆ ಹಂಚ್ಕೊಳ್ಳಿ. ಜೊತೆಗೆ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.